ಟ್ರೈ ಮಾಡಿ ನೋಡಿ. ಈಗ ಮೊಟ್ಟೆ ಮತ್ತು ನುಗ್ಗೆ ಸೊಪ್ಪಿನ ಸುಕ್ಕ ರೆಡಿ ಆಯಿತು. ಹಾಗೆ ಹಾಯ್, ಎಲ್ಲರಿಗೂ ನಮಸ್ಕಾರಗಳು. ಮಾಡುವ ಅಂತ ಅದಕ್ಕೆ ನುಗ್ಗೆಯನ್ನು ತೆಗಿತಿದ್ದೆ. ಈಗ ಇದನ್ನು ಕ್ಲೀನ್ ಮಾಡಬೇಕು. ಹೀಗೆ ಒಂದೊಂದೇ ತೆಗಿಬೇಕು. ಇದನ್ನು ರಿಪೇರಿ ಮಾಡಲಿಕ್ಕೆಲ್ಲ ಕಷ್ಟ, ಮಳೆಗಾಲದ್ದಲ್ಲ, ಅದರಿಂದ ಜಾಗ್ರತೆಯಲ್ಲಿ ನೋಡಬೇಕು. ಹುಳ ಎಲ್ಲ ಇರುತ್ತೆ. ಎಲ್ಲ ಕ್ಲೀನ್ ಎಲ್ಲ ಮಾಡಿ ಆಯಿತು. ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು. ಸಣ್ಣ ಸಣ್ಣಾಗಿ ಕಟ್ ಆಗ ತುಂಬ ಚೆಂದ ಆಗ್ತದೆ. ಆರೋಗ್ಯಕ್ಕೆಲ್ಲ ಇದು ಒಳ್ಳೆಯದು. ಕಟ್ ಮಾಡಿ ಆಯಿತು. ನುಗ್ಗೆ ಸೊಪ್ಪು ಹಚ್ಚಿಕೊಂಡಿದ್ದೆಲ್ಲ ಇವತ್ತು ಅದನ್ನು ಸುಕ್ಕ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಈಗ ಅದಕ್ಕೆ ಟೊಮೆಟೊ ಮತ್ತು ಈರುಳ್ಳಿ ಒಗ್ಗರಣೆಗೆ. ಈಗ ಇದನ್ನು ನೀರು ಹಾಕಿ ತೊಳಿಬೇಕು. ನೀರು ಹಾಕಿ ಚೆನ್ನಾಗಿ ತೊಳೆದಿಟ್ಟುಕೊಳ್ಬೇಕು. ತೊಳೆದು ಈ ಪಾತ್ರಕ್ಕೆ ಹಾಕ್ತಿದ್ದೇನೆ. ಈಗ ಅದಕ್ಕೆ ಸ್ಟವ್ ಓಪನ್ ಮಾಡುವ. ಈಗ ಇದಕ್ಕೊಂದು ಒಗ್ಗರಣೆಗೆ ಪಾತ್ರ ಇಟ್ಟೆ. ಈಗ ಎಣ್ಣೆ ಹಾಕುವ. ಅದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ. ಈಗ ಸಾಸಿವೆ ನೋಡಿ, ಚಟಪಟ ಅಂತ ಈರುಳ್ಳಿ, ಟೊಮೆಟೊ ಮತ್ತು ಬೇವ್ರೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆದ ನಂತರ ಅದಕ್ಕೆ ನುಗ್ಗೆ ಸೊಪ್ಪನ್ನು ಹಾಕಿ ಅದಕ್ಕೆ ಉಪ್ಪು ಕೂಡ ಹಾಕಬೇಕು. ಅದನ್ನು ಕೂಡ ಚೆನ್ನಾಗಿ ಒಂದು ಸಲ ಫ್ರೈ ಮಾಡಿ ಮತ್ತು ಸಣ್ಣ ಉರಿಯಲ್ಲಿ ಇಡಬೇಕು. ನಮ್ಮ ಮನೆಯಲ್ಲಿ ಕೋಳಿ ಇದೆ, ಅದರ ಮೊಟ್ಟೆ ಇತ್ತು. ಅದನ್ನು ನಾನು ಇವತ್ತು ಪದಾರ್ಥಕ್ಕೆ ಹಾಕಲಿಕ್ಕೆ ಅಂತ ಒಂದು 4-5 ಮೊಟ್ಟೆ ತೆಗೆದು ಅದನ್ನು ಬೇಯಲು ಇಟ್ಟೆ. ಬೇಯ್ದ ನಂತರ ಅದನ್ನು ತಣ್ಣಗೆ ನೀರಿನಲ್ಲಿ ಹಾಕಿದೆ. ತವಕ್ಕೆ ಮೆಣಸು, ಕೊತ್ತಂಬರಿ ಮಾಡಿ ಮಿಕ್ಸಿಗೆ ಹಾಕಿ ರುಬ್ಬೋದು. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ. ಈಗ ಮುಚ್ಚಳ ಹಾಕಿ ಮಿಕ್ಸಿಯಲ್ಲಿ ರುಬ್ಬುವ. ನಾನು ನೀರು ಹಾಕಲಿಲ್ಲ, ನೀರು ಹಾಕದೆ ಪೊಡಿ ಕಡೆದದ್ದು. ಈಗ ಇದನ್ನು ಮಸಾಲೆಯನ್ನು ಒಂದು ಪಾತ್ರಕ್ಕೆ ಹಾಕಿ ಕೂಡ ಒಂದು ಸಲ ತರಿ ಮಾಡಿದೆ. ಈಗ ನೋಡಿ, ನುಗ್ಗೆ ಸೊಪ್ಪು ಬೇಯಿತು. ಈಗ ಈ ಮಸಾಲೆಯನ್ನು ಇದಕ್ಕೆ ಹಾಕ್ತೇನೆ. ಹಾಕಿ ಫ್ರೈ ಮಾಡಿ ಚೆನ್ನಾಗಿ.
ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ಮೊಟ್ಟೆಯನ್ನು ಇದಕ್ಕೆ ಹಾಕಬೇಕು. ಮತ್ತು ಉಪ್ಪು ಎಲ್ಲ ಕಡಿಮೆ ಇದ್ದರೆ ಪುನಃ ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಮೊಟ್ಟೆ ಹಾಕಿ ಫ್ರೈ ಸ್ವಲ್ಪ ಮುಚ್ಚಳಿಡಿ. ಈಗ ಮೊಟ್ಟೆದ್ದು ಸಿಪ್ಪೆ ತೆಗೆಯುವುದು. ಮೊಟ್ಟೆದ್ದು ಸಿಪ್ಪೆ ತೆಗೆದಿಟ್ಟೆ. ಈಗ ಇದನ್ನು ಸೊಪ್ಪಿಗೆ ಹಾಕಬೇಕು. ಈಗ ಇದಕ್ಕೆ ಮೊಟ್ಟೆ ಹಾಕೋದು. ಮೊಟ್ಟೆ ಹಾಕಿ ಒಮ್ಮೆ ಅದನ್ನು ತಿರುಗಿಸಿ. ಈಗ ಮೊಟ್ಟೆ ಮತ್ತು ನುಗ್ಗೆ ಸೊಪ್ಪಿನ ಸುಕ್ಕ ರೆಡಿಯಾಯಿತು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಪೂರ್ತಿ ವಿಡಿಯೋ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.